ಸರ್ ಜೋಶಿ ಸರ್ ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಸ್ಟ್ರಾಟಜಿಕಲಿ ಎಡ್ಜ್ ಯಾರಿಗಿದೆ? ಒಂದು ವೇಳೆ ಕಾರ್ಯಾಚರಣೆಗೆ ಅಮೆರಿಕ ಇಳಿದ್ರೆ ಇರಾನ್ಗೆ ಇದೆಯಾ ಹೆಂಗೆ? ಸಾರಿ, ನಿಮ್ಮ ಪ್ರಶ್ನೆ ಏನು? ಸ್ಟ್ರಾಟಜಿಕಲಿ ಎಡ್ಜ್ ಯಾರಿಗಿದೆ ಅಂತ, ಯಾರಿಗೆ ಪರಿಸ್ಥಿತಿ ಯಾರಿಗೆ ಪೂರಕವಾಗಿದೆ ಅಂತ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಯುದ್ಧದಂತ ಸ್ಥಿತಿ ಬಂದ್ರೆ, ನೌಕಾ ಕಾರ್ಯಾಚರಣೆ ಅಂತ ಪರಿಸ್ಥಿತಿ ಬಂದ್ರೆ? No, the edge is definitely with the Iranian ships, because Iranian ships know that area very well. ಅದು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅವರು 50 ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಅದು ಬಹಳ ಚೆನ್ನಾಗಿ ಗೊತ್ತದು. ಸೊ ಅಲ್ಲಿ ಅಮೆರಿಕಾಸ್ ನೇವಿ ಬೇರೆ ಬೇರೆ ಜಾಗದಲ್ಲಿ ಅಮೆರಿಕನ್ ನೇವಿ ಹೆಡ್ ಕ್ವಾರ್ಟರ್ಸ್ ಇದೆ. ಅಮೆರಿಕಾಸ್ 5th ಫ್ಲೀಟ್ ಹೆಡ್ ಕ್ವಾರ್ಟರ್ಸ್ ಇದೆ ಬರೇನ್ನಲ್ಲಿ. ಬಟ್ ಅವರು ಈ ಏರಿಯಾದಲ್ಲಿ ಅಷ್ಟು ಜಾಸ್ತಿ ಪ್ರಯಾಣ ಮಾಡೋದಿಲ್ಲ. ಎಷ್ಟು ಇರಾನಿಯನ್ ನೇವಿ ಮಾಡ್ತಾವೋ ಅಷ್ಟು ಜಾಸ್ತಿ ಅವರು ಪ್ರಯಾಣ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಇದರ ಎಕ್ಸ್ಪರ್ಟೀಸ್ ವಿಲ್ ಬಿ ಮೋರ್ ವಿತ್ ದ ಇರಾನಿಯನ್ ಶಿಪ್ಸ್. ಸೊ ದೇ ವಿಲ್ ಹ್ಯಾವ್ ದ ಎಡ್ಜ್. ಸರ್, ಇದರ ಜೊತೆಗೆ ಇನ್ನೊಂದು ಕಾರ್ಗ್ ಐಲ್ಯಾಂಡ್ ಅನ್ನ ವಶಕ್ಕೆ ಪಡಿತೀವಿ ಅಂತ, ಅದರ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಸರ್? ಪದೇ ಪದೇ ಈ ಎಚ್ಚರಿಕೆ ಅಮೆರಿಕಾದಿಂದ ಬರ್ತಾ ಇದೆ, ನಾವು ಕಾರ್ಗ್ ಐಲ್ಯಾಂಡ್ ವಶಕ್ಕೆ ಪಡಿತೀವಿ. ಹೌದು, ಕಾರ್ಗ್ ಐಲ್ಯಾಂಡ್ ವಶಕ್ಕೆ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಏನು ಕಾರ್ಗ್ ಐಲ್ಯಾಂಡ್ ಇಂಪಾರ್ಟೆನ್ಸ್ ಏನಂದರೆ, ದಟ್ ಈಸ್ ದ ಲಾರ್ಜೆಸ್ಟ್ ಆಯಿಲ್ ಸ್ಟೋರೇಜ್ ಐಲ್ಯಾಂಡ್. ಅಲ್ಲಿಂದನೇ ಎಲ್ಲ ಶಿಪ್ಸ್ನಲ್ಲಿ ಅವರು ಆಯಿಲ್ ಫಿಲಪ್ ಮಾಡ್ತಾರೆ. ಸೊ ಎಸ್ಪೆಷಲಿ ಆಯಿಲ್ ದಟ್ ಈಸ್ ಗೋಯಿಂಗ್ ಟು ಇಂಡಿಯಾ, ಜಪಾನ್ ಆ್ಯಂಡ್ ಚೈನಾ. ಸೊ ಆ ಕಾರ್ಗ್ ಐಲ್ಯಾಂಡನ್ನು ನೀವು ಅಟ್ಯಾಕ್ ಮಾಡಿದರೆ ಅಥವಾ ನೀವು ವಶಕ್ಕೆ ಪಡೆದುಕೊಂಡ್ರೆ, ಯು ವಿಲ್ ಬಿ ಕಂಟ್ರೋಲಿಂಗ್ ದ ಲೈಫ್ ಲೈನ್ ಆಫ್ ಇರಾನಿಯನ್ ಆಯಿಲ್ ಎಕ್ಸ್ಪೋರ್ಟ್. ಅದನ್ನು ನೀವು ಪೂರ್ತಿ ಕಂಟ್ರೋಲ್ ಮಾಡ್ತೀರಿ. ಆವಾಗ ನೀವು ಹೇಗೆ ಮಾಡ್ತೀರಿ ಅದು ಮುಖ್ಯ. ನೀವು ಆರ್ ಯು ಗೋಯಿಂಗ್ ಟು ಪುಟ್ ಬೂಟ್ಸ್ ಆನ್ ದ ಗ್ರೌಂಡ್? ನಿಮ್ಮ ಸೋಲ್ಜರ್ಸ್ನ ಅಲ್ಲಿ ಹಾಕ್ತೀರಾ? ನಿಮ್ಮ ಸೋಲ್ಜರ್ಸ್ನ ಅಲ್ಲಿ ಕಳಿಸಿದರೆ ಆವಾಗ ಡೆಫಿನೆಟ್ಲಿ Iran will attack through missiles, through drones, and ಆವಾಗ ಅಮೆರಿಕಾಸ್ ಕ್ಯಾಶುಯಾಲಿಟಿ ಭಾಳ ಜಾಸ್ತಿ ಆಗುತ್ತೆ. ಅಮೆರಿಕಾಸ್ ಕ್ಯಾಶುಯಾಲಿಟಿ ಜಾಸ್ತಿ ಆದರೆ ಅದು ಟ್ರಂಪ್ಗೆ ಅದು ಯುದ್ಧ ಪೂರ್ತಿ ಸೋತಾಗೆ ಆಗುತ್ತೆ. ಅದು ಅವರು ಇಮಿಡಿಯೇಟ್ಲಾಗಿ ಯುದ್ಧ ವಿರಾಮ ಘೋಷಣೆ ಮಾಡ್ತಾರೆ ಮತ್ತು ಹಿ ವಿಲ್ ವಿಡ್ರಾ ಫ್ರಮ್ ದ ರೀಜನ್. ಸೊ ಅದಕ್ಕೋಸ್ಕರ ಅದನ್ನು ನೀವು ಹೇಗೆ ಮಾಡ್ತೀರಿ ಅನ್ನೋದು ಮುಖ್ಯ. ನೀವು ಆರ್ ಯು ಗೋಯಿಂಗ್ ಟು ಪುಟ್ ಬೂಟ್ಸ್ ಆನ್ ದ ಗ್ರೌಂಡ್? ನೀವು ಅಲ್ಲಿ ಸೋಲ್ಜರ್ಸನ್ನು ಕಳಿಸ್ತೀರಾ? ಬಿಕಾಸ್ ವಿದೌಟ್ ಸೆಂಡಿಂಗ್ ಸೋಲ್ಜರ್ಸ್ ಯು ಕಾಂಟ್ ಕಂಟ್ರೋಲ್ ದ ಐಲ್ಯಾಂಡ್. ಯಾವುದೇ ನೀವು ಭೂಪ್ರದೇಶವನ್ನು ನೀವು ವಶಪಡ್ಕೊಳ್ಬೇಕು ಅಂದರೆ ಸೋಲ್ಜರ್ಸ್ ಹೋಗಲೇಬೇಕು. ನೀವು ಒಂದು ಪ್ರದೇಶವನ್ನು ವಶಪಡ್ಕೊಳ್ಳಿಕ್ಕೆ ಆಕಾಶದಿಂದ ಅಥವಾ ಜಲದಿಂದ ನೀವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಕೇವಲ ಆರ್ಮಿಯಿಂದ ಮಾತ್ರ ಸಾಧ್ಯ. ನೀವು ಅಲ್ಲಿ ಆರ್ಮಿ ಕಳಿಸಿದರೆ ಅದು ಯುದ್ಧದ ರೂಪರೇಖೆನೇ ಬೇರೆ ಆಗುತ್ತೆ. ಸರ್, ಒಂದು ಪ್ರಶ್ನೆ ಸರ್, ಈ ಬೂಟ್ಸ್ ಆನ್ ದ ಗ್ರೌಂಡ್ ಬಗ್ಗೆ ನಿಮ್ಮಿಂದ ನಾನೊಂದು ಪ್ರತಿಕ್ರಿಯೆಯನ್ನು ಬಯಸ್ತೀನಿ ಸರ್. ಒಂದು ವೇಳೆ ಅಮೆರಿಕ ಬಯಸ್ತು ಅಂತ ಅನ್ಕೊಳ್ಳೋಣ, ಬೂಟ್ಸ್ ಆನ್ ದ ಗ್ರೌಂಡ್ ಅಂತ. ಅಮೆರಿಕ ಹೇಳುತ್ತೆ ಅವ್ರ ಹತ್ರ ನೇವಿ ಇಲ್ಲ, ಅವ್ರ ಹತ್ರ ಏರ್ ಫೋರ್ಸ್ ಇಲ್ಲ ಇರಾನ್ ಹತ್ರ ಅಂತ. ಬಟ್ ಬಡಿದಾಡುವಂಥ ಸೋಲ್ಜರ್ಸ್ ಇದ್ದಾರೆ ಇರಾನ್ನ ಬಳಿ. ಸೊ ಏನಾಗಬಹುದು ಅಂತ ಒಂದು ವೇಳೆ ಬಯಸಿದ್ರೆ ಅಮೆರಿಕ? ನೋಡಿ, ಇರಾನ್ ಹತ್ರ ಕನಿಷ್ಠ 4.5 ಲಕ್ಷ ಸೋಲ್ಜರ್ಸ್ ಇದ್ದಾರೆ. ಅದರಲ್ಲಿ ಮೇನ್ ಆರ್ಮಿ ಇದೆ, IRGC ಇದೆ, ಬಸೀಜ್ ಪ್ಯಾರಾಮಿಲಿಟರಿ ಫೋರ್ಸಸ್ ಇದೆ. ಸೊ ಅವ್ರ ಹತ್ರ ಬಹಳಷ್ಟು ವಿಂಗ್ಸ್ ಇದೆ. ಆ IRGC ಹತ್ರ ನೇವಲ್ ವಿಂಗ್ ಸಪ್ರೇಟ್, ಏರ್ ವಿಂಗ್ ಸಪ್ರೇಟ್ ಅಂತ ಮಾಡಿದ್ದಾರೆ. ಬಟ್ ಈಗ IRGC ಈಸ್ ದ ಮೋಸ್ಟ್ ಪವರ್ಫುಲ್ ಫೋರ್ಸ್ ವಿಚ್ ಡೈರೆಕ್ಟ್ಲಿ ರಿಪೋರ್ಟ್ಸ್ ಟು ಅಯತುಲ್ಲಾ. ಅವರು ಅದನ್ನು ಅಮೆರಿಕವನ್ನು ಎದುರಿಸಲಿ ಅಲ್ಲಿ ಹೋಗ್ತಾರೆ. ಸೊ ಕಾರ್ಗ್ ಐಲ್ಯಾಂಡು ದಟ್ ಇಸ್ ದ ಟೆರಿಟರಿ ವಿಚ್ ಇಸ್ ವೆಲ್ ನೋನ್ ಟು IRGC. ಅದು ತಮ್ಮ ಪ್ರದೇಶವನ್ನು ಅವರು ಭಾಳಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಅವರಿಗೆ ಜಾಸ್ತಿ ಸ್ಟ್ರಾಂಗರ್ ಹ್ಯಾಂಡ್ ಇದೆ ಅವರಿಗೆ. ಸೊ ಇದರಿಂದ ಅಮೆರಿಕಾ ವಿಲ್ ಬಿ ಪ್ಲೇಯಿಂಗ್ ಎ ವೀಕ್ ಹ್ಯಾಂಡ್ ಇಫ್ ಇಟ್ ಲ್ಯಾಂಡ್ಸ್ ಇಟ್ಸ್ ಟ್ರೂಪ್ಸ್ ಇನ್ ಕಾರ್ಗ್ ಐಲ್ಯಾಂಡ್. ಸೊ ಇಟ್ಸ್ ಅ ವೆರಿ ರಿಸ್ಕಿ ಗೇಮ್. ಎಸ್, ನಾನು ಇದನ್ನ ಪ್ರಭಾಕರ್ ಅವರಿಗೆ ಮೂವ್ ಮಾಡ್ತಾ ಇದ್ದೀನಿ ಪ್ರಶ್ನೆಯನ್ನ. ಪ್ರಭಾಕರ್ ಸರ್, ಈಗ ಡಿಫೆನ್ಸ್ ಎಕ್ಸ್ಪರ್ಟ್ಸು ಹೇಳ್ತಾರೆ ಸವಾಲಿನ ಕಾರ್ಯಾಚರಣೆ ಏನೇ ಆದರೂ ಕೂಡ ಅದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ವಶಪಡಿಸ್ತೀವಿ ಅಂತ ಹೊರಟರು, ಕಾರ್ಗ್ ಐಲ್ಯಾಂಡ್ ಅನ್ನು ವಶಪಡಿಸ್ತೀವಿ ಅಂತ ಹೊರಟರು, ಅಥವಾ ಬೂಟ್ಸ್ ಆನ್ ದ ಗ್ರೌಂಡ್ ನಾವು ಇರಾನಲ್ಲಿ ಮಾಡ್ತೀವಿ ಅಂತ ಹೊರಟರು ಕೂಡ ರಿಸ್ಕಿ, ಅದು ತುಂಬ ರಿಸ್ಕಿ ಅಂತ. ಇಂಥ ರಿಸ್ಕ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಮೆರಿಕ? ಒಂದು ನನ್ನ ಪ್ರಶ್ನೆ ನಿಮ್ಮಲ್ಲಿ.
ಎರಡನೇದು, ಇದು ಎಚ್ಚರಿಕೆ ಕೊಡೋದಕ್ಕೋಸ್ಕರ ಇದನ್ನ ಹೇಳ್ತಿದ್ದಾರಾ? ಅಂದ್ರೆ ಇವರು ಮತ್ತೆ ಸಂಧಾನಕ್ಕೆ ಬರಲಿ ಅನ್ನೋ ಕಾರಣಕ್ಕಾಗಿ ಒತ್ತಡ ಹಾಕ್ತಿದ್ದಾರಾ ಅಮೆರಿಕ? ನಾನು ಎರಡನೇ ಪ್ರಶ್ನೆಯನ್ನು ಮೊದಲು ತಗೊಳ್ತೇನೆ. ಇಲ್ಲಿ ಮೇಜರ್ ಚಾಲೆಂಜ್ ಇರೋದು ಸಾಕಷ್ಟು ವರ್ಷಗಳಿಂದ ಮಿಡ್ಲ್ ಈಸ್ಟ್ನಲ್ಲಿ ಏನು ಅಂದರೆ ಇದು ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ನು ಯಾವ ಪ್ರಮಾಣದಲ್ಲಿ ಹಿಂದೆಲ್ಲ ಬಂದಾಗ್ಲೂ ಕೂಡ ಅದನ್ನು ಸಕ್ಸಸ್ಫುಲ್ಲಾಗಿ ರಿಸಾಲ್ವ್ ಮಾಡೋಕ್ಕೆ ಆಗಿಲ್ಲ. ಇವ್ರದ್ದು ಮೀಡಿಯಮ್ಮಿಂದ ಲಾಂಗ್ ಟರ್ಮ್ನಲ್ಲಿ ಇರ್ತಕ್ಕಂತಹ ಚಾಲೆಂಜ್ ಏನು ಅಂದರೆ ಪೀಸ್ ಬಿಲ್ಡಿಂಗ್ ಎಕ್ಸರ್ಸೈಸಸ್ಸು. ಈ ಎರಡಕ್ಕೂ ರೂಟ್ ಇರೋದು ಡಿಪ್ಲೊಮಸಿ ಮೂಲಕ. ಡಿಪ್ಲೊಮಸಿ ಅಂದರೆ ಆರ್ಟ್ ಆಫ್ ಕಂಡಕ್ಟಿಂಗ್ ಫಾರಿನ್ ರಿಲೇಷನ್ಸ್. ಹೌದು. ಇಲ್ಲಿ ಈಗ ಮುಖ್ಯವಾಗಿ ಏನು ನೋಡಬೇಕಂದ್ರೆ, ಇಸ್ಲಾಮಾಬಾದ್ನಲ್ಲಿ ಮೊನ್ನೆ ಸಂಜೆ ಬೋತ್ ಇರಾನ್ ಮತ್ತು US ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆಂದರೆ ಟ್ರಸ್ಟ್ ಡೆಫಿಸಿಟ್ ಇದೆ ಅಂತ. ಅಂದರೆ ವಿಶ್ವಾಸ ಕಡಿಮೆ ಇದೆ ಅಂತಲ್ಲ, ವಿಶ್ವಾಸ ಖೋತ. ಹಾಗಾಗಿ CBMs ಅತಿ ಮುಖ್ಯ ಪಾತ್ರ ವಹಿಸುತ್ತೆ. CBM ಅಂದರೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್, ಅಂದರೆ ರಿಟರ್ನ್ ಟು ದ ಟೇಬಲ್ ಟಾಕ್ ಅಂತ. ಈಗ ಏನಾಗತ್ತೆ ಅಂದರೆ, ಇದು ಈ ರೀತಿಯ ಹೆದರಿಕೆಯಿಂದ ಒಡ್ಡಿ ನಾವು ನಿಮಗೆ ನೋಡಿ, ಟ್ರಂಪು ಎಷ್ಟು ರಿಪೀಟೆಡ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ದಿಸ್ ಮಾರ್ನಿಂಗ್. ಅಂದರೆ ಅಲ್ಲಿ ಲೇಟ್ ನೈಟು ಏನು ಹೇಳಿದ್ದಾರೆ ಅಂದರೆ, the entire Iranian Air Force is gone, entire Navy is gone, some IRGC is left over, and we have already won. There is nothing to defeat them. They already stand defeated. Now we will take control of Hormuz, and we will help release it for the world. The entire traffic that is stuck there ಅಂತ ಒಂದು ಕಡೆಯಿಂದ ಹೇಳ್ತಾರೆ. ಇನ್ನೊಂದು ಕಡೆಯಿಂದ ಅವರೇನೇ ಹೇಳ್ತಾ ಇದ್ದಾರೆ, ಬೇರೆಯವರು ಈ ಕೆಲಸ ಮಾಡ್ಕೊಳ್ಬೇಕಾಯಿತು, ನಮಗೇನು ಅಲ್ಲಿಂದ ಹೆಚ್ಚು ಬರ್ತಾ ಇಲ್ಲ, ತೈಲ ಆಗಲಿ ಅಥವಾ ಅನಿಲಗಳಾಗಲಿ. ಹಾಗಾಗಿ ಅವರು ಏನೂ ಮಾಡ್ತಾನೇ ಇಲ್ಲ. ಯುರೋಪ್ನವ್ರು ಮಾಡಬೇಕಾಗಿತ್ತು, ಸ್ಪೆಷಲಿ ನೇಟೋ ಕಂಟ್ರೀಸ್, ಅವರು ಮಾಡ್ತಾ ಇಲ್ಲ. ಚೈನಾ ಮಾಡಬೇಕಾಗಿತ್ತು, ಅವರು ಮಾಡಲಿಲ್ಲ. ರಷ್ಯಾ ಮಾಡಲಿಲ್ಲ, ಜಪಾನ್ ಮಾಡಲಿಲ್ಲ, ಕೊರಿಯಾ ಮಾಡಲಿಲ್ಲ, ತೈವಾನ್ ಮಾಡಲಿಲ್ಲ. ಇವರೆಲ್ಲ ಮೇಜರ್ ಇಂಪೋರ್ಟರ್ಸು. ಹಾಗಾಗಿ ನಾವು ಇವರೆಲ್ಲರಿಗೂ ಸಹಾಯ ಮಾಡೋಕ್ಕೆ ಫೈನಲಿ ಬರ್ತಾ ಇದ್ದೇವೆ. ನೋಡಿ, JD ವ್ಯಾನ್ಸಿನ ಮಾತು ಕೇಳಿದ್ರೆ ಅವರು ಬಾರಿ ಹೇಳಿರೋದು ಏನು ಅಂದರೆ, ನಿನ್ನೆ ಈ ಸಮಯದಲ್ಲಿ ಇಸ್ಲಾಮಾಬಾದ್ನಿಂದ ವಾಪಸ್ US ಹೊರಟಾಗ ಮುಖ್ಯವಾಗಿ ಅವರು ಇಲ್ಲಿ ಏನು ಹೇಳಿದ್ದಂದ್ರೆ, ವಿ ಹ್ಯಾವ್ ಗಿವನ್ ಅವರ್ ಬೆಸ್ಟ್ ಅಂಡ್ ಫೈನಲ್ ಆಫರ್. ಹೌದು ಹೌದು, ಕರೆಕ್ಟ್. ಡಿಪ್ಲೊಮೆಸಿನಲ್ಲಿ ಯಾವತ್ತೂ ಫೈನಲ್ ಅನ್ನೋದಿರೋದಲ್ಲ, ಆಫರ್ ಅನ್ನೋದು ಮುಖ್ಯವಾಗಿ ಅದು ಹೇಳಿದ್ದಾರೆ. ಅಂದರೆ ಬೆಸ್ಟ್ ಇರ್ಬೋದು ಅಮೆರಿಕ ಕಡೆಯಿಂದ. ಅವರು ಇರಾನ್ ಕಡೆಯಿಂದ ಯಾವ್ದು ಬೆಸ್ಟ್ ಇತ್ತು ಅವರಿಗೆ ಅಂತ ಹೇಳಿದಾರಾ? ಇಲ್ಲ, ಇರಾನ್ನವರು ಹೇಳಿದ್ದಾರೆ ಅಲ್ವಾ? ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು, ಡಿಪ್ಲೊಮೆಸಿಗೆ ಬಾರಿ ಇನ್ನೂ ಅವಕಾಶಗಳಿದೆ. ಮಾತುಕತೆಯಿಂದ ಮಾತ್ರ ಇದು ಕೇವಲ ಈ ಕ್ಲಿಷ್ಟ ಸಮಸ್ಯೆಯನ್ನು ಬಗೆಹರಿಸಬಹುದು. ಅಂದರೆ ಮುಖ್ಯವಾಗಿ ಈಗೇನು ಎಲ್ಲ ಇಸ್ಲಾಮಾಬಾದಿಗೆ ವಾಪಸ್ ಹೋಗ್ತಾರೆ ಮಾತಾಡೋಕ್ಕೆ ಅಂತಲ್ಲ, ದೇಶಗಳು ಬೇರೆ ಇರುತ್ತೆ. ಅಂದರೆ ವೆನ್ಯೂ ಬೇರೆ ವೇದಿಕೆಗಳಿರುತ್ತೆ, ಮತ್ತೆ ಬೇರೆ ಸಮಯಗಳಿರುತ್ತೆ. ಸರ್, ನನಗೆ ಸರ್ ಒಂದು ಕುತೂಹಲ ಇದೆ ಸರ್ ಅಂತ ಹೇಳಿದ್ದಾರೆ ನೋಡಿ ಟ್ರಂಪ್ ಅವರು. ಈ ಒಂದು ಕದನ ವಿರಾಮ 15 ದಿನ ಆಗೇ ಇಲ್ಲ, ಒಂದು ವಾರದೊಳಗೆ ಶುರು ಮಾಡ್ಕೊಂಡ್ಬಿಟ್ರು. ಮಾತುಕತೆ ನಡೆಯುವ ಒಂದು ಕುತೂಹಲಕ್ಕೆ ಉತ್ತರ ಕೊಡಿ ಸರ್ ನನಗೆ. ಹಾಗಾಗಿ ಇದು ಒಂದ್ ರೀತಿ ದಾರಿ ತಪ್ಪಿಸುವಂತ. ಸರ್, ಈಗ ಪಾಕಿಸ್ತಾನ ಮಾತುಕತೆ ಮಾಡ್ತು, ಇದರ ಬಿಫೋರ್ ಮಾತುಕತೆ ಒಮನ್ ಪ್ರಯತ್ನ ಮಾಡಿತ್ತು, ಬಟ್ ಒಮನ್ ತಟಸ್ಥವಾಗಿಬಿಟ್ಟಿದೆ. ಮಾತುಕತೆಯ ಶಕ್ತಿ ಇರುವಂತ ರಾಷ್ಟ್ರ ಒಮನ್. ಹೌದು, ಯಾಕೆ ಒಮನ್ ಯಾಕೆ ಸೈಲೆಂಟ್ ಆಯ್ತು ಅಂತ? ಹೌದು, ಇಲ್ಲ, ಅದು ಸೈಲೆಂಟ್ ಅಂತ ನಾವು ತಗೊಳ್ಬಾರ್ದು. ನೋಡಿ, ಯಾವತ್ತೂ ಸ್ಟ್ರಾಟಜಿ ಮೇಕಿಂಗು ಡಿಪ್ಲೊಮೆಸಿನಲ್ಲಿ ಸೈನಸ್ ಅನ್ನೋದು ಒಂದು ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಏನೇ ಕಾನ್ಫ್ಲಿಕ್ಟ್ ರೆಸಾಲ್ವ್ ಮಾಡೋ ದಿಕ್ಕಿನಲ್ಲಿ ನೋಡೋದಾದ್ರೆ. ಇಲ್ಲಿ ಏನ್ ನೋಡ್ಬೇಕಂದ್ರೆ, ಹೌದು, ಓಮನ್ನು ಮತ್ತೆ ಇರಾನ್ ಅವರು ಈ ಹೋರ್ಮೋಸ್ ಅನ್ನ ಹೇಗಿದ್ರು ಹಂಚ್ಕೊಳ್ತಾ ಇದ್ದಾರಲ್ಲ, ಹೌದು. ಅಲ್ಲಿ ಬರುವಂತ ಟೋಲ್ ಅಲ್ಲದೆ ಇದ್ರು ಈಗ ಜಾಗ ಅಲ್ಲಿ ಏನಿದೆ 34 ಕಿಲೋಮೀಟರ್, ಅದು ಇಬ್ರು ಹಂಚ್ಕೊಳ್ತಾ ಇದ್ದಾರೆ ಆಲ್ರೆಡಿ. ಒಂದು ಮತ್ತೆ ಈ ವಿಷಯವನ್ನ ಬಗೆಹರಿಸಕ್ಕೆ ಓಮನ್ ಒಂದು ರೀತಿನಲ್ಲಿ ಯಾವತ್ತೂ ನ್ಯೂಟ್ರಲ್ ಆಗಿದ್ದರಿಂದ ನಾವು ಇರಾನಿಗೆ ಕನ್ವಿನ್ಸ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಪ್ಲಸ್ ಅಮೆರಿಕ ಜೊತೆ ನಮ್ದು ಒಂಥರ ಅಮಿಟಿ ಥರ ಇದೆ
ಫ್ರೆಂಡ್ಶಿಪ್ ಅನ್ನೋದನ್ನ ಎರಡನೇ ಕಾನ್ಫಿಡೆನ್ಸ್ ಆಗಿತ್ತು. ಹಾಗಾಗಿ ಜಿನಿವಾನಲ್ಲಿ ಓಮನ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಮತ್ತೆ ಪ್ರಮೋಟ್ ಮಾಡಿದ್ರಿಂದ ಮಾತುಕತೆ ನಡೀತು. ಅಲ್ಲಿ ಹೋಗುವಾಗಲೇ ಅಯತುಲ್ಲಾ ಅಲಿ ಖೊಮೈನಿ ಅವರು ಇದ್ರು. ಅವ್ರು ಏನು ಹೇಳಿದ್ರು, ಈ ಮಾತುಕತೆ ಬೇಕಿದ್ರೆ ನಡೀಲಿ, ನಾವು ನಮ್ಮ ಜನನ ಕಳಿಸ್ತೀವಿ, ಆದರೆ ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಒಂದು ವಿಶ್ವಾಸ ನನಗೆ ಇಲ್ಲ ಅಂದರು. ಟ್ರಂಪ್ ಕೂಡ ಅದನ್ನೇ ಮರುಕಳಿಸಿದ್ರು, ಅದೇ ಸ್ಟೇಟ್ಮೆಂಟಿನ ಬೇರೆ ಪದಗಳಲ್ಲಿ. ಹಾಗಾಗಿ ಅದು ನೆಕ್ಸ್ಟ್ ಆಪ್ಷನ್ ವಿಲ್ ಬಿ ಒಮನ್ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಈಗ ನೋಡಿ, ಈಗ ಪಾಕಿಸ್ತಾನ ಇಸ್ಲಾಮಾಬಾದ್ ಆಗ್ಲಿಲ್ಲ, ಇಲ್ಲ ಓಮನ್ ಸೇರಿದಂತೆ ನೆಕ್ಸ್ಟ್ ಆಪ್ಷನ್ ವಿಲ್ ಬಿ ಒಮನ್ ಇರಬಹುದಾ? ಸಾಧ್ಯ ಇದೆಯಾ? ಈಗ ಓಮನ್ ನಲ್ಲೇ ಆಗೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ಓಮನ್ ನಲ್ಲೇ ನಡೆಯೋದಿಲ್ಲ ಮಾತುಕತೆ. ಓಮನ್ ಇನಿಷಿಯೇಟಿವ್ ತಕ್ಕೊಳ್ಬೋದು, ಬೇಕಾದಷ್ಟು ರಾಷ್ಟ್ರಗಳು ಕೂಡ ಇನಿಷಿಯೇಟಿವ್ ತಗೊಳ್ಳುತ್ತೆ. ಮಧ್ಯಪ್ರಾಚ್ಯದಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಮಾತ್ರವಲ್ಲದೆ ಯುರೋಪ್ನವರು ತೆಕ್ಕೊಳ್ಬೋದು. ಚೈನಾ ಆಫರ್ ಮಾಡಿದ್ರು. ನಿನ್ನೆ ಸಂಜೆ ಪುತಿನ್ ಅವರೇ ಹೇಳಿದ್ದಾರಲ್ಲ ಮಾಸ್ಕೋನಲ್ಲಿ, ನಾವು ಈಗ ಬೇಕಿದ್ರೆ ಮುಂದೆ ಬಂದು ಇದನ್ನ ಬಗೆಹರಿಸೋದಕ್ಕೆ ತಯಾರಿದ್ದೀವಿ ಅಂತ. ಹಾಗಾಗಿ ಆಫರ್ಸ್ ತುಂಬಾ ಕಡೆಯಿಂದ ಬರ್ತಿದೆ. ದಿನ ಕಳೆದಂತೆ ಇನ್ನೂ ಜಾಸ್ತಿ ಆಗತ್ತೆ ಆಫರ್ಸ್. ಬೇರೆ ಬೇರೆ ದೇಶಗಳು ಮುಂದೆ ಬರೋದು ಅಥವಾ ಯಾವುದಾದ್ರೂ ಒಂದು ಅಸೋಸಿಯೇಷನ್ ನಿಂದನೇ ಮಾಡಬಹುದು. ಹಾಗಾಗಿ ಡಿಪ್ಲೊಮೆಸಿಗೆ ಇರೋದು ಇನ್ನೂ ಮುಂದಿನ ಅತಿಯಾದಂತಹ ಅವಕಾಶಗಳು. ಡಿಪ್ಲೊಮೆಸಿ ಯಾವತ್ತೂ ಸ್ವಲ್ಪ ಪ್ಯಾಸಿವ್ ಇರುತ್ತೆ, ಸ್ವಲ್ಪ ಆಕ್ಟಿವ್ ಇರುತ್ತೆ. ಅದರಿಂದಾನೇ ಎಲ್ಲ ಜಟಿಲ ಸಮಸ್ಯೆಗಳು ಬಗೆಹರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.